ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷದವರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ 4 ವರ್ಷ ಜೈಲಿಗೆ ಇಟ್ಟಾಗ ಇವರಿಗೆ ನೆನಪಿಗೆ ಬರ್ಲಿಲ್ಲ ಸೇಡಿನ ರಾಜಕಾರಣ ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರನ್ನ, ತಮಿಳುನಾಡಲ್ಲಿ ಕನಿಮೊಳಿ ಅವರನ್ನ, ಸಾಕ್ಷಾತ್ ಗುಜರಾತ್ ಅಲ್ಲಿ ಇವತ್ತು ನಮ್ಮ ಅಭಿನವ ವಲ್ಲಭಾಯಿ ಪಟೇಲ್ ಅಂತ ಕರೆಯುವ ನಮ್ಮ ಅಮಿತ್ ಶಾ ಜಿ ಅವರನ್ನ, ಇಷ್ಟು ಮಂದಿನ ಜೈಲಿಗೆ ಹಾಕಿರುವಂತ ನಿಮಗೆ ಇವತ್ತು ನಾನು ಒಂದೇ ಒಂದು ಮಾತನ್ನ ಎಲ್ಲ ಕಡೆ ಕೂಡ ಹೇಳ್ತಾ ಇರ್ತೀನಿ ಬಂಧುಗಳೇ. ನಾವು ನಮ್ಮ ಭಾರತದಲ್ಲಿ ನಮ್ಮ ಎಲ್ಲ ಹಿರಿಯರು ಹೇಳುವ ಒಂದು ಮಾತೇನಂತಂದ್ರೆ, ನಾವು ಒಳ್ಳೇದನ್ನ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಜೊತೆಯಲ್ಲಿ ಬರುತ್ತೆ, ಕೆಟ್ಟದನ್ನ ಮಾಡ್ಕೊಂಡ್ರೆ ಕೆಟ್ಟದ್ದು ನಮ್ಮ ಜೊತೆಯಲ್ಲಿ ಬರುತ್ತೆ. ಇವತ್ತು ಕರ್ಮ ನಾವಿವತ್ತು ಏನ್ ಮಾಡ್ಕೊತೀವೋ ಅದು ಮತ್ತೆ ನಮ್ಗೆ ವಾಪಸ್ ಬಂದೇ ಬರುತ್ತೆ. ಇವತ್ತು ನಾವೇನೊಂದು 1000 ಆಕಳುಗಳನ್ನ ಒಂದು ಕಡೆ ನಾವು ಕಟ್ಟಾಕಿ ಒಂದು ಕರುವನ್ನ ನಾವು ಬಿಟ್ರೆ, ಆ ಕರು ಹೋಗಿ ತನ್ನ ತಾಯಿ ಆಕಳ ಹತ್ರನೇ ಹಾಲು ಕುಡಿಯುತ್ತೆ ಆಗ್ಲಿ, ಅದು ಬೇರೆ ಆಕಳುಗಳ ಹತ್ರ ಹೋಗೋದಿಲ್ಲ ನಮಗೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದವರು ನೀವು ಮಾಡ್ಕೊಂಡಿರೋ ಕರ್ಮ ಅವತ್ತು ನಮ್ಮನ್ನೆಲ್ಲ ಜೈಲಿಗಟ್ಟಿ ಇವತ್ತು ತಾವೆಲ್ಲ ನಮಗೆ ಏನ್ ತೊಂದರೆ ಮಾಡಿದ್ರು, ಇವತ್ತು ತಾಯಿ ಮಕ್ಕಳು ಇಡೀ ಆ ಪಕ್ಷದವರು ನೀವು ಮಾಡ್ಕೊಂಡಿರೋದು ಪಾಪದ ಕೂಡ ತುಂಬಿರೋ ಕಾರಣ ಆ ಕರ್ಮ ಇವತ್ತು ನೀವು ಮತ್ತೆ ಅನುಭವಿಸ್ತಾ ಇದ್ದೀರ ಅಂತ ನೀವು ನೆನಪಿಸ್ಕೋಬೇಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷದವರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ 4 ವರ್ಷ ಜೈಲಿಗೆ ಇಟ್ಟಾಗ ಇವರಿಗೆ ನೆನಪಿಗೆ ಬರ್ಲಿಲ್ಲ ಸೇಡಿನ ರಾಜಕಾರಣ ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರನ್ನ, ತಮಿಳುನಾಡಲ್ಲಿ ಕನಿಮೊಳಿ ಅವರನ್ನ, ಸಾಕ್ಷಾತ್ ಗುಜರಾತ್ ಅಲ್ಲಿ ಇವತ್ತು ನಮ್ಮ ಅಭಿನವ ವಲ್ಲಭಾಯಿ ಪಟೇಲ್ ಅಂತ ಕರೆಯುವ ನಮ್ಮ ಅಮಿತ್ ಶಾ ಜಿ ಅವರನ್ನ, ಇಷ್ಟು ಮಂದಿನ ಜೈಲಿಗೆ ಹಾಕಿರುವಂತ ನಿಮಗೆ ಇವತ್ತು ನಾನು ಒಂದೇ ಒಂದು ಮಾತನ್ನ ಎಲ್ಲ ಕಡೆ ಕೂಡ ಹೇಳ್ತಾ ಇರ್ತೀನಿ ಬಂಧುಗಳೇ. ನಾವು ನಮ್ಮ ಭಾರತದಲ್ಲಿ ನಮ್ಮ ಎಲ್ಲ ಹಿರಿಯರು ಹೇಳುವ ಒಂದು ಮಾತೇನಂತಂದ್ರೆ, ನಾವು ಒಳ್ಳೇದನ್ನ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಜೊತೆಯಲ್ಲಿ ಬರುತ್ತೆ, ಕೆಟ್ಟದನ್ನ ಮಾಡ್ಕೊಂಡ್ರೆ ಕೆಟ್ಟದ್ದು ನಮ್ಮ ಜೊತೆಯಲ್ಲಿ ಬರುತ್ತೆ. ಇವತ್ತು ಕರ್ಮ ನಾವಿವತ್ತು ಏನ್ ಮಾಡ್ಕೊತೀವೋ ಅದು ಮತ್ತೆ ನಮ್ಗೆ ವಾಪಸ್ ಬಂದೇ ಬರುತ್ತೆ. ಇವತ್ತು ನಾವೇನೊಂದು 1000 ಆಕಳುಗಳನ್ನ ಒಂದು ಕಡೆ ನಾವು ಕಟ್ಟಾಕಿ ಒಂದು ಕರುವನ್ನ ನಾವು ಬಿಟ್ರೆ, ಆ ಕರು ಹೋಗಿ ತನ್ನ ತಾಯಿ ಆಕಳ ಹತ್ರನೇ ಹಾಲು ಕುಡಿಯುತ್ತೆ ಆಗ್ಲಿ, ಅದು ಬೇರೆ ಆಕಳುಗಳ ಹತ್ರ ಹೋಗೋದಿಲ್ಲ ನಮಗೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದವರು ನೀವು ಮಾಡ್ಕೊಂಡಿರೋ ಕರ್ಮ ಅವತ್ತು ನಮ್ಮನ್ನೆಲ್ಲ ಜೈಲಿಗಟ್ಟಿ ಇವತ್ತು ತಾವೆಲ್ಲ ನಮಗೆ ಏನ್ ತೊಂದರೆ ಮಾಡಿದ್ರು, ಇವತ್ತು ತಾಯಿ ಮಕ್ಕಳು ಇಡೀ ಆ ಪಕ್ಷದವರು ನೀವು ಮಾಡ್ಕೊಂಡಿರೋದು ಪಾಪದ ಕೂಡ ತುಂಬಿರೋ ಕಾರಣ ಆ ಕರ್ಮ ಇವತ್ತು ನೀವು ಮತ್ತೆ ಅನುಭವಿಸ್ತಾ ಇದ್ದೀರ ಅಂತ ನೀವು ನೆನಪಿಸ್ಕೋಬೇಕು.